ಸೊ ಇವತ್ತು ನನ್ನ ವಿಡಿಯೋ ಬಂದ್ಬಿಟ್ಟು BMW310R ರಿಲೇ ಡೈರೆಕ್ಟ್ ಆಯಿತು ಅಂದರೆ ಏನು ಮಾಡೋದು. ರಿಲೇ ಡೈರೆಕ್ಟ್ ಅಂದರೆ ಗೊತ್ತಿಲ್ಲ ಅಂದರೆ ಗಾಡಿನ ಆಫ್ ಮಾಡಿದಿರ ಆನಲ್ಲೇ ಇದೆ, ಅದು ಸೌಂಡು ಇಂಜಿನಿಂದ ಕಚ್ 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 ಅಂತ ಸೌಂಡ್ ಬರ್ತದೆ, ಸೆಲ್ಫ್ ಹೊಡ್ಕೊತಿದೆ. ಮತ್ತು ಅದು ಆಫ್ ಮಾಡಿ ಮತ್ತೆ ಆನ್ ಮಾಡಿದ್ರೆ ಗಾಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಬಂದು BMW310R ಅಲ್ಲಿ ಬರುತ್ತೆ. ಕಾಮನ್ ಇಶ್ಯೂ, ಒನ್ ಟೈಮ್ ಆದರೂ ಬಂದೇ ಬರುತ್ತೆ ನಿಮ್ಮ ಗಾಡಿಗೆ. ಸೊ ಆ ಸಿಚುವೇಶನಲ್ಲಿ ನೀವೇನು ಮಾಡಬೇಕು, ಗಾಡಿನ ಏನು ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಅದು ನನ್ನೊಂದು ಚಿಕ್ಕಬಳ್ಳಾಪುರ ರೈಡ್ಗೆ ಹೋಗಿದ್ದಾಗ ಸೊ ಆ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಅವಾಗ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮಪ್ಪ ಅವರೆಲ್ಲ ಬೈಕ್ ಶೋರೂಮ್ ಇದೆ ಅವ್ರ ಹತ್ರ. ಸೊ ಅದರಿಂದ ನನಗೆ ಹೇಳ್ಕೊಟ್ರು, ಫಸ್ಟ್ ಏನು ಮಾಡ್ತೀಯ ಅಂದರೆ ಪರವಾಗಿಲ್ಲ, ಅದು ಹೊಡ್ಕೊಂತೀವಿ, ಬ್ಯಾಟ್ರಿ ಡೌನ್ ಆಗಿಬಿಟ್ಬೇಡ, ಫಸ್ಟ್ ಓಪನ್ ಮಾಡಿಬಿಟ್ಟು ಬ್ಯಾಟ್ರಿ ತೆಗೆದ್ಬಿಡು. ಸೊ ಅದಕ್ಕೇನು ಮಾಡಬೇಕು ಅಂದರೆ ಫಸ್ಟ್ ನಾವೇನು ಮಾಡಬೇಕು, ಈ ಬ್ಯಾಟ್ರಿ ರಿಮೂವ್ ಮಾಡ್ಕೊಬೇಕು. ಸೊ ಈ ಬ್ಯಾಟ್ರಿ ರಿಮೂವ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲೊಂದು ವೈರ್ಸ್ ಇರುತ್ತೆ, ಇಲ್ಲೆರಡು ಇದನ್ನೇನು ಮುಟ್ಟಕ್ಕೆ ಹೋಗಬೇಡಿ. ಈ ಪಾಸಿಟಿವ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಮೂವ್ ಮಾಡ್ಕೊಳ್ಳಿ. ತುಂಬ ಅದೇನಾಗುತ್ತೆ, ಸೆಲ್ಫ್ ಆಟೋಮೆಟಿಕ್ ರನ್ನಿಂಗಲ್ಲಿ ಇರುತ್ತೆ, ರಿಲೇ ಜಾಯಿಂಟ್ ಆಗಿಬಿಟ್ಟಿರುತ್ತೆ, ಆಯಿತಾ. ಸೊ ಇದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಚ್ಚಿ. ನಿಮ್ಮ ಅದು ಟೂಲ್ ಕಿಟ್ಟಲ್ಲೇ ಕೊಟ್ಟಿರ್ತಾರೆ ಸ್ಪಾನರ್ ಅದನ್ನು ಬಿಚ್ಚೋಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಅದನ್ನು ಬಿಚ್ಚಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ TVS ಅವ್ರದ್ದು ರಿಲೇ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಏನು ಮಾಡ್ತೀರಾ, ಇಲ್ಲೊಂದು ವೈರ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಇದೆಯಲ್ಲ, ಇದನ್ನು ನೀವು ಯಾವುದೇ ಮೆಟಲ್ಗೂ ಟಚ್ ಆಗಕ್ಕೆ ಮಾತ್ರ ಬಿಡಬೇಡಿ. ಸೊ ಇದನ್ನು ಒಂದು ಸ್ವಲ್ಪ ಕ್ಯಾಪ್ ಓಪನ್ ಮಾಡಿ, ಆರಾಮಾಗಿ ಓಪನ್ ಮಾಡಿ, ಯಾಕಂದರೆ ಬ್ಯಾಟ್ರಿ ಓಪನ್ ಮಾಡಿರ್ತೀರ, ನಿಮ್ಮ ಬ್ಯಾಟ್ರಿ ಇದನ್ನು ಪ್ರಾಬ್ಲಮ್ ಇರೋಲ್ಲ. ಸೊ ಇದನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ನಟ್ ಥರ ಇದೆ ಕಾಣಿಸುತ್ತೆ. ಸೊ ಒಂದು ನಿಮಿಷ ಇದನ್ನು ಹಿಂದೆ ಎಳೆದ್ಬಿಡ್ತೀನಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನಟ್ಟು. ಆ ನಟ್ಟನ್ನ ಬಿಚ್ಚಿಬಿಟ್ಟು ಇದನ್ನು ಸಪ್ರೇಟಾಗಿ ತೆಗೆದ್ಬಿಡಿ. ಸಪ್ರೇಟಾಗಿ ತೆಗ್ದು ಬ್ಯಾಟ್ರಿ ಹಾಕಿ ಗಾಡಿನ ಸ್ಟಾರ್ಟ್ ಮಾಡೋ ಥರ ಗಾಡಿನ ಆನ್ ಮಾಡಾದ್ಮೇಲೆ ಇದನ್ನು ಟಚ್ ಮಾಡಿಸಿ ಸಾಕು. ಆ ಮೆಟಲ್ಗೆ ಇದನ್ನು ಟಚ್ ಮಾಡಿಸಿದ್ರೆ ಗಾಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಇದನ್ನು ತೆಗೆದ್ಬಿಟ್ಟು ಇದು ಮತ್ತೆ ಒಳಗಡೆ ಹಾಕಿ ಸೇಫಾಗಿ, ಈ ಯಾವುದೇ ಮೆಟಲ್ಗೂ ಟಚ್ ಆಗಬಾರ್ದು. ಟಚ್ ಆಯಿತು ಅಂದರೆ ನಿಮ್ಮ ಗಾಡಿ ಫ್ಯೂಸ್ ಎಲ್ಲ ಬರ್ನ್ ಆಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಹುಷಾರಾಗಿರಿ. ಅದು ತೆಗ್ದಾದ್ಮೇಲೆ ನೀವು ಸೀದಾ ಸರ್ವಿಸ್ ಸ್ಟೇಷನಿಗೆ ತೊಗೊಂಡೋಗಿ ನೆಕ್ಸ್ಟ್ ಅದೇನು ಇದೆಯೋ ಅವ್ರ ಹತ್ರ ಕೇಳ್ಬಿಟ್ಟು ನೆಕ್ಸ್ಟ್ ಇದು ಮಾಡಿ ಈ ರಿಲೇನ ರಿಪ್ಲೇಸ್ ಮಾಡಿಕೊಡ್ತಾರೆ. ಯಾಕಂದರೆ ರಿಲೇ ಜಾಯಿಂಟ್ ಆಗಿಬಿಟ್ಟಿರುತ್ತೆ, ಅದ್ರೊಳಗಡೆ ಇರೋ ಒಂದು ಇದು ರಿಪ್ಲೇಸ್ ಮಾಡಿಕೊಡ್ತಾರೆ ಕಂಪ್ಲೀಟಾಗಿ. ಸೊ ಅಷ್ಟೊಂದು ಟೆನ್ಷನ್ ತೊಗೊಳ್ಳೋವಂಥದ್ದು ಏನೂ ಇಲ್ಲ ನಿಮಗೆ. ಸೊ ಈಸಿಯಾಗಿ ಇದು ಮಾಡ್ಕೊಳ್ಳಿ. ಸೊ ಫಸ್ಟ್ ಮೇನ್ ಇರೋದು ಬ್ಯಾಟ್ರಿ ಒಂದು ಒಂದು ತೆಗೆದ್ಬಿಟ್ಟು ನೀವು ಗಾಡಿನ ಏನು ಬೇಕಾದ್ರೂ ಮಾಡಿ. ಅದು ತೆಗೆದ್ರೆ ಬ್ಯಾಟ್ರಿ ಸ್ವಲ್ಪ ಇರುತ್ತೆ, ನಿಮ್ಮ ಗಾಡಿ ಸ್ಟಾರ್ಟ್ ಮಾಡೋದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಆದಷ್ಟು ನಿಮಗೆ ಈ ಗಾಡಿ ಮೇಲೆ BMW310R ಬಗ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಜಸ್ಟ್ ಕಮೆಂಟಲ್ಲಿ ಹಾಕಿ, ನಾನು ಇದ್ರ ಸೊಲ್ಯೂಷನ್ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಬರ್ತಿರೋದು ಬ್ಯಾಟ್ರಿ ಇಶ್ಯೂ. ಸೊ ನೀವು ಏನು ಮಾಡಬೇಕು ಅಂದರೆ ಒಂದ್ಸಲಿ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ಲೇಬೇಕು. ಇದು ಬ್ಯಾಟ್ರಿ ಬಂದ್ಬಿಟ್ಟು BMW ಮೋಟರ್ ಅವ್ರದ್ದು. ಸೊ ಅವ್ರು ನೆಕ್ಸ್ಟ್ ರಿಪ್ಲೇಸ್ ಮಾಡಿದ್ರೆ ಇದು TVS ಅವ್ರದ್ದು ಕೊಡ್ತಾರೆ ಹೋಪ್ಸು. ಇಲ್ಲಿ ನೀವು ನೋಡ್ತಿರ್ಬೋದು, ಕಾಣಿಸ್ತಿಲ್ಲ, ಬಟ್ ಇದು ಬ್ಯಾಟ್ರಿ ಬಂದ್ಬಿಟ್ಟು BMW ಅವ್ರದ್ದು. ನೀವೇನಾದರೂ ರಿಪ್ಲೇಸ್ ಮಾಡಿಸ್ತೀರಾ ಅಂದರೆ ಅವ್ರು ನಿಮಗೆ TVS 12V ಬ್ಯಾಟ್ರಿ ಒಂದು ಕೊಡ್ತಾರೆ. ಸೊ ನಾನು ಇವಾಗ ರಿಪ್ಲೇಸ್ ಮಾಡಿಸ್ಬೇಕು, ನಂಗೆ ಟೈಮ್ ಸಿಕ್ತಿಲ್ಲ. ಟೈಮ್ ಸಿಕ್ಕಿದ ತಕ್ಷಣ ನಾನು ಹೋಗಿ ಫಸ್ಟ್ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ತೀನಿ ಗಾಡಿದು. ಸೊ ನಿಮಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್. ಸಿ ಯು ಟುಮಾರೋ. ಬಾಯ್.